ಹಲೋ, ಗುಡ್ ಮಾರ್ನಿಂಗ್. ನಾನು ಹರಿಹರಕ್ಕೆ ಬಂದಾಯಿತು. ಆಲ್ರೆಡಿ ಹ್ಯಾಸ್ ಪ್ರಾಮಿಸ್ಡ್ ನಿಮಗೆ ಅಮ್ಮನ ಮನೆ ಕಂಪ್ಲೀಟ್ ಟೂರ್ ಇವತ್ತು ಮಾಡ್ತಾ ಇದ್ದೀನಿ. 90% ಅಮ್ಮನ ಮನೆ ಕ್ಲೀನ್ ಆಗಿದೆ, ಕೆಲಸನೂ ಮುಗ್ದಿದೆ ಅಷ್ಟು. ಇನ್ನು 10% ಬಾಕಿ ಇದೆ, ಹಬ್ಬ ಮುಗಿದ್ಮೇಲೆ ಮಾಡಿಸ್ತಾರಂತೆ. ಸೊ ನನ್ನ ಯೂಟ್ಯೂಬ್ ಫ್ಯಾಮಿಲಿಯ ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರೂ ಹಬ್ಬ ಆಚರಣೆ ಮಾಡ್ತಾ ಇರ್ತೀರಾ, ಮುಗ್ದಿದೆ ಅನ್ಕೋತೀನಿ. ನಾನು ವಿಡಿಯೋ ಬರೋಷ್ಟರಲ್ಲಿ ಹಬ್ಬ ಮುಗ್ದಿರತ್ತೆ. ನಾನು ಅನ್ಕೊಂಡೆ ಹಬ್ಬದ ಟೈಮಲ್ಲಿ ಹಾಕೋಣ ಅಂತ. ನಾನು ಫ್ಯಾಮಿಲಿ ಟೈಮ್ನ ಡಿಸ್ಟರ್ಬ್ ಮಾಡ್ಕೊಳಕ್ಕೆ ನಿಜವಾಗ್ಲೂ ಇಷ್ಟಪಡಲ್ಲ. ಪೂಜೆ ಅರೇಂಜ್ಮೆಂಟ್ಸ್ ನಡುವೆ ಕೂತ್ಕೊಂಡು ಎಡಿಟಿಂಗ್ ಮಾಡ್ತೀನಿ, ನಾನು ವ್ಲಾಗ್ಸ್ನ ಮಾಡ್ತೀನಿ ಅಥವಾ ವಿಡಿಯೋ ಮಾಡ್ತೀನಿ, ನಿಮಗೆ ವಿಡಿಯೋಸ್ ಹಾಕ್ತೀನಿ ಅನ್ನೋದು ಚೆನ್ನಾಗಿರಲ್ಲ. ಇದು ಅಮ್ಮನ ಮನೆ, ಶ್ರೀ ಹರಿ ನಿಲಯ. ನನ್ನ ತಮ್ಮನ ಹೆಸರು ಹರೀಶ್. ಸೊ ಈ ಮನೆ ಶ್ರೀ ಹರಿ ನಿಲಯ. ಇನ್ನೊಂದು ಮನೆ ಇದೆ, ಅದು ಸಪ್ತಗಿರಿ, ಅಂದ್ರೆ ಗಿರಿಧರ್ ನನ್ನ ಮಗನ ಹೆಸರು. ಸೊ ಅಮ್ಮನ ಮನೆ ಹೊರಗಡೆ ಔಟ್ಲುಕ್ ಹೀಗಿರುತ್ತೆ. ಸೊ ಪೂಜೆಗೆ ಸ್ವಲ್ಪ ಹೂ ಬೇಕಾಗತ್ತೆ ಅಂತ ಹೊರಗಡೆ ಸ್ವಲ್ಪ ಎಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಗಿಡ ಹಾಕಿದ್ದಾರೆ ಅಮ್ಮ. ಇದು ನಮ್ಮ ಮನೆ ಗೇಟ್. ಓಕೆ, ಈಗ ಒಳಗಡೆ ಹೋದ್ಮೇಲೆ ಅಮ್ಮನ ಕಡೆಯಿಂದನೇ ನಿಮಗೆ ಹೋಮ್ ಟೂರ್ನ ಮಾಡಿಸ್ತಾ ಇದ್ದೀನಿ. ಅಮ್ಮನೇ ಹೇಳ್ತಾರೆ ಯಾವ್ಯಾವ ರೂಮ್ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ಸ್ ಅಮ್ಮನೇ ಕೊಡ್ತಾರೆ. ಸೊ ಸುಮಾರು ಜನ ಕೇಳ್ತಾ ಇದ್ರಿ ಹಬ್ಬದ ಪ್ರಿಪ್ರೇಷನ್ ಮುಂಚೆ ನಮಗೆ ಹೇಳಿ ಅಂತ. ಅದು ಸ್ವಲ್ಪ ಕಷ್ಟನೇ, ಯಾಕಂದ್ರೆ ನಮ್ಗೆ ತುಂಬ ಪೂಜೆಗಳಿರುತ್ತೆ, ಅದೆಲ್ಲದನ್ನು ನಾನು ಮುಂಚೆ ಮಾಡೋಕ್ಕಾಗಲ್ಲ. ಸೊ ಹಬ್ಬ ಮುಗಿದ್ಮೇಲೆ ನಿಮಗೆ ದೀಪಾವಳಿ ಪೂಜೆದು ಹಬ್ಬದೆಲ್ಲ ಹಾಕ್ತೀನಿ. ಅಲ್ಲಿ ನಿಮ್ಗೊಂದು ಸ್ಟೀಲ್ ಪಾರ್ಟಿಷನ್ ಕಾಣಿಸ್ತದಲ್ಲ, ಅದು ಬಾಡಿಗೆ ಮನೆಗೆ ಅಮ್ಮ ಮನೆ ಬಾಡಿಗೆ ಕೊಟ್ಟಿದ್ದಾರೆ. ಅಲ್ಲಿಗೆ ಹೋಗೋಕ್ಕೆ ಒಂದು ಸ್ಟೀಲ್ ಪಾರ್ಟಿಷನ್ ಅದು. ಇದು ನೋಡ್ಬೋದು, ತೆಂಗಿನ ಮರ ಇತ್ತು ನಮ್ದು, ಅಲ್ಲೊಂದು ಪಾತಿ ಮಾಡಿದ್ರು. ಆ ಪಾತಿ ಫುಲ್ ಅಮ್ಮ ನಮ್ಮ ಹರಿಹರದಲ್ಲಿ ತುಂಗಭದ್ರಾ ನದಿ ಹರಿಯುತ್ತೆ, ಆ ನದಿ ಹತ್ರ ಹೋಗಿ ಅಮ್ಮ ಇಷ್ಟೆಲ್ಲ ಕಲ್ಲುಗಳನ್ನ ಆರಿಸ್ಕೊಂಡು ತಗೊಂಡು ಬಂದು ಎಲ್ಲದಕ್ಕೂ ಹಾಕಿದ್ದಾರೆ. ಐಡಿಯಾ ಮಾತ್ರ ದಿ ಬೆಸ್ಟ್ ಅನಿಸ್ತು ನನಗೆ. ನಾನು ಕೂಡ ಇದನ್ನ ಫಾಲೋ ಮಾಡ್ಬೇಕನ್ಸು. ಕೆಸರಾಗಲ್ಲ, ಮಣ್ಣಾಗಲ್ಲ, ಹಾಗೆ ನೀರು ಯಾವಾಗಲೂ ತಂಪಿರುತ್ತೆ, ಹಸಿ ಇರುತ್ತೆ. ಅಮ್ಮ ಹೇಳೋದು ನೀನು ತಗೊಂಡು ಹೋಗು ಅಂತ. ನನ್ನ ಗಾರ್ಡನ್ ಜಾಸ್ತಿ ಇಲ್ಲ, ಹಾಗಾಗಿ ನಾನು ನೆಕ್ಸ್ಟ್ ಮನೆ ಕಟ್ಸುವಾಗ ಈ ಐಡಿಯಾನ ಡೆಫಿನೆಟ್ಲಿ ಯೂಸ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ಸಾಧ್ಯ, ಹೊಳೆ ಇದ್ರೆ ಈ ಟೈಮಲ್ಲಿ ಹೋಗಿ, ಹೊಳೆ ಸರ್ದಿರುತ್ತಲ್ವಾ, ಎಲ್ಲ ಕಲ್ಲು ನಿಮ್ಗೆ ಸಿಕ್ಕತ್ತೆ, ತಗೊಂಡ್ ಬಂದು ನೀವು ಈ ತರ ಅರೇಂಜ್ ಮಾಡ್ಕೊಂಡ್ರೆ ಕೆಸರಾಗಲ್ಲ, ಅದ್ರ ಮೇಲೆ ಕೂಡ ಓಡಾಡ್ಬೋದು. ಹಾಗೆ ಹಾಕಿದ ನೀರು ಸುಮಾರು ದಿನ ಹಸಿ ಆಗೇ ಇರುತ್ತೆ, ತಂಪಾಗಿರುತ್ತೆ. ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಈ ಒಂದು ಐಡಿಯಾ ನಿಮ್ಗೂ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಎಲ್ಲದನ್ನು, ಈವನ್ ಸ್ಟೋರ್ ರೂಮ್ ಇಂದ ಹಿಡಿದು ನಿಮ್ಗೆ ಇವತ್ತು ನಾನು ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇದು ನೋಡಿ, ಮನೆ ಮುಂದೆ ಪೋಟಿಕೋ, ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ, ಹಾಗೆ ಒಂದು ಉಯ್ಯಾಲೆ ಹಾಕಿರ್ತೀವಿ, ಒಂದು ಸೊ ಪೂರ್ತಿ ನಿಮ್ಗೆ ಆಲ್ರೆಡಿ ಲೊಕೇಶನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಾನು ಎಲ್ಲಿದ್ದೀನಿ ಅಂತ. ಸೊ ಇವತ್ತು ಶನಿವಾರ, ಅಮಾವಾಸ್ಯೆ ಪೂಜೆ ಆಯ್ತು, ಪೂಜೆ ಎಲ್ಲ ಜೋಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ನಾಳೆ ನಮ್ಮ ಮನೇಲಿ ಹಬ್ಬ. ಸೊ ಫುಲ್ ಡೇ ನನ್ನ ಜೊತೆಗಿರಿ. ನಾಳೆ ಹಬ್ಬದ ಆಚರಣೆ ಕೂಡ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಈಗ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ನೀವು ನೋಡಿದ್ರಿ ಮನೆ ಮೇಲಿಂದ ಕೆಳಗಡೆ ಒಂದು ವ್ಯೂ ನೋಡಿದ್ರಿ. ಸೊ ಇವಾಗ ನಾನು ಮನೆ ಎಂಟ್ರೆನ್ಸ್ ಅಲ್ಲಿ ಕೂತಿದ್ದೀನಿ. ಒಳಗಡೆ ಇಂಟ್ರೊಡಕ್ಷನ್ ಏನಿದ್ರು ಅಮ್ಮ ಕೊಡ್ತಾರೆ. ಸೊ ಬೆಳಗ್ಗೆ ಅಮಾವಾಸ್ಯೆ ಪೂಜೆ ಕೂಡ ಅಮ್ಮ ಬ್ಯುಸಿ ಇದ್ರು, ಹಾಗಾಗಿ ಅವ್ರ ಪಾಡಿಗೆ ಬಿಟ್ಟು ನಾನು ವಿಡಿಯೋ ಶೂಟ್ ಮಾಡಿದೆ. ಸೊ ಇದು ನಮ್ಮ ಮನೆ ನೋಡಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಯಾರಾದ್ರೂ ಇದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಇವತ್ತು ಫುಲ್ ನೋಡ್ಬಿಟ್ಟು ನನಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಇದು ನಮ್ಮ ಮನೆಯ ಸೇಫ್ಟಿ ಡೋರ್, ಸ್ಟೀಲ್ ಡೋರ್ ಮಾಡಿಸಿದ್ದಾರೆ, ಕಬ್ಬಣದ ಮಾಡಿಸಿಲ್ಲ ಅಮ್ಮ, ಸ್ಟೀಲ್ ಮಾಡಿಸಿದ್ದಾರೆ. ಸೊ ಒಳಗಡೆ ಇವಾಗ ಹೋಮ್ ಟೂರ್ ಸ್ಟಾರ್ಟ್ ಮಾಡೋಣ. ಅಮ್ಮ ನಾನು ಡೋರ್ ಹಾಕಿದ್ದೆ ಆ್ಯಕ್ಚುಲಿ ಶೂಟ್ ಮಾಡೋಕ್ಕೆ ಅಂತ. ಅಮ್ಮ ಹ್ಯಾಪಿ ದೀಪಾವಳಿ, ಎಲ್ಲರಿಗೂ ಶುಭಾಶಯ ಹೇಳ್ಬಿಡು. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮನೆ ಇದು ನಮ್ಮ ದೇವಸ್ಥಾನ. ಬರ್ರಿ ಎಲ್ಲ ಪರಿಚಯ ಮಾಡ್ಕೊಂಡು. ಇದು ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ನನ್ನ ಪಾಲಿಗೆ ನಿಮ್ಮೆಲ್ರಿಗೂ ಇದು ನಮ್ಮ ಮನೆ. ಅಮ್ಮ ಸರ ಎಲ್ಲ ಹಾಕೊಂಡಿದ್ಯಾ? ಈಗ ಒಳಗಡೆ ಹೋದ್ಮೇಲೆ ಹೇಳು ಏನಂತ. ಇದು ಆಕ್ಚುಲಿ ಪ್ಯಾಸೇಜ್. ಇದು ಎಂಟರ್ ಆದ ತಕ್ಷಣ ಲಿವಿಂಗ್ ರೂಮ್ ಬರೋದು ಬೇಡ ಅಂತ ಒಂದು ಐಡಿಯಾ ಇಟ್ಕೊಂಡು ನಾವು ಈ ಒಂದು ಪ್ಯಾಸೇಜ್ನ ಕ್ರಿಯೇಟ್ ಮಾಡಿದೀವಿ. ಹಾಗೆ ಈ ಪ್ಯಾಸೇಜ್ಗೆ ಅಮ್ಮ ಒಂದು ಆರ್ಟಿಫಿಷಿಯಲ್ ಗ್ರಾಸ್ ಮ್ಯಾಟ್ನ ಹಾಕಿದ್ದಾರೆ. ಅಮ್ಮ ಅದು ಇನ್ವರ್ಟರ್ಗೆ ಅಮ್ಮ ಮಾಡಿಸಿರೋ ಬಾಕ್ಸ್ ಇದು. ನೋಡ್ರಿ, ಬಡವ್ರ ಮನೆ, ನಮ್ಮ ಗೋವಿಂದನ ಮನೆ. ಎಲ್ರು ಬರ್ರಿ, ಎಲ್ರಿಗೆ ನಮ್ಮ ಮನೆ ದೀಪಾವಳಿಗೆ ನೀವೆಲ್ಲರೂ ಸಂತೋಷದಿಂದ ಆಶೀರ್ವಾದ ಮಾಡಿ ಆರಿಸಿ. ಯಾರು ಹತ್ರ ಇರೋರು ಬರ್ರಿ, ತುಂಬಾ ಸಂತೋಷ ಆಗುತ್ತೆ. ಬರ್ರಿ, ನಂಬರ್ ಯಾರ್ದು ಇಲ್ಲ, ಯಾರಾದ್ರೂ ಬಂದ್ರೆ ಸಂತೋಷ. ಅಕಸ್ಮಾತ್ ಬಂದ್ಬಿಟ್ರೆ ಅಂತೂ ಅತಿಥಿ ದೇವೋ ಭವ. ಬರ್ರಿ.
ಈ ಎದುರಿಗೆ ಶಿವ ಪಾರ್ವತಿ ಫೋಟೋ ಹಾಕಿದ್ದೀನಿ. ನನಗೆ ಎಲ್ಲಾದ್ರೂ ಒಂದು ಫೋಟೋ ನಮ್ಮ ತಲೆ ಮೇಲೆ ಇರಲಿ ಅನ್ನೋ ಆಸೆ. ಯಾರಿಗೂ ಇದು ಸರಿ ಅನಿಸ್ಲಿಲ್ಲದ್ರು ನಾನು ಹಾಕಿದ್ದೀನಿ. ನಮ್ಮ ಮನೆ ಇರೋದು ಹನುಮಂತ ದೇವರ ಬಾಕ್ಲು, ಹನುಮನ್ ಬಾಗ್ಲು, ಅದಕ್ಕೋಸ್ಕರ ನಾರ್ತ್ ಫೇಸ್, ಸೌತ್ ಫೇಸಿಂಗ್ ಹನುಮಂತನ ದಿಕ್ಕಿಗೆ ಒಂದು ಹನುಮಂತನ ಫೋಟೋ ಹಾಕಿದ್ದೀನಿ. ಜೈ ಶ್ರೀರಾಮ್. ಬರ್ರಿ ಹಾಲಿಗೆ ಹೋಗೋಣ ಬರ್ರಿ. ಒಂದ್ ನಿಮಿಷ, ಕರ್ಟನ್ ತುಂಬಾ ಚೆನ್ನಾಗಿದೆ, ಇದು ಹೊಸದಲ್ಲ? ಇದು ಕರ್ಟನ್ ಈ ಹಬ್ಬಕ್ಕೋಸ್ಕರನೇ ಮಾಡಿದ್ದೆ. ಹಬ್ಬಕ್ಕಿಂತ ಮನೆನ ತುಂಬಾ. ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಮನೇಲಿ ಏನಕ್ಕೆ ಕಡಿಮೆ ಇದೆಯೋ ಗೊತ್ತಿಲ್ಲ, ಕರ್ಟನ್ಸು, ಬೆಡ್ಶೀಟ್ಸು ತುಂಬಾ. ನಮ್ ಡ್ಯಾಡಿ ಅದು ಅಭ್ಯಾಸ ಮಾಡ್ಸಿದ್ ನಮ್ಗೆ. ಕುಶನ್ ಕವರ್ಗಳು, ದಿವಾನ್ ಕವರ್ಸು, ಪಿಲೋ ಕವರ್ಸು, ಬೆಡ್ಶೀಟ್ಸು. ಅವರು ಆಕ್ಚುಲಿ ಸ್ಯಾಲ್ರಿ ಬಂದ ತಕ್ಷಣ ಫಸ್ಟ್ ಮಾಡ್ತಿದ್ರು ಶಾಪಿಂಗ್ಗೆ ಕರ್ಟನ್ಗಳು, ಟವಲ್ಸು, ಈ ತರ ಬಟ್ಟೆಗಿಂತ ಜಾಸ್ತಿ ಈ ತರದಕ್ಕೆ ಇನ್ವೆಸ್ಟ್ ಮಾಡ್ತಿದ್ದು. ಸೊ ಅಮ್ಮನೂ ಅಷ್ಟೇ ಸುಮಾರು ಸೆಟ್ಗಳು ಕರ್ಟನ್ಗಳಿದೆ. ಇದು ಹೊಸದು, ನಾನು ಕೂಡ ಈಗ ಬಂದ ತಕ್ಷಣ ನೋಡ್ತಾ ಇರೋದು. ಅಂದ್ರೆ ನೆನ್ನೆ ನೈಟ್ ಬಂದೆ ನಾನು, ಬಂದ್ಮೇಲೆ ನೋಡಿದ್ದು. ಬ್ಯೂಟಿಫುಲ್ ಕರ್ಟನ್ ಇದು. ತುಂಬಾ ಕಾಸ್ಟ್ಲಿನೂ ಇದೆ. ಹೆಂಗ್ ಮೀಟರ್ ಅಮ್ಮ ಇದು? ಇದು 645 ರೂಪಾಯಿಗೆ 1 ಮೀಟರ್. 645 60 ಮೀಟರ್ ಆಯ್ತು. ಬರೀ ಹಾಲಿಗೆ ಮಾಡಿಸಿದೀನಿ. ತುಂಬಾ ಇದೆ, ತುಂಬಾ ಕಾಸ್ಟ್ಲಿ ಕರ್ಟನ್ ಇದೆ ಮನೇಲಿ. ಬೆಡ್ರೂಮ್ಗಳಿಗೆ ಸಾಕು ಅಂತ ಹಾಲಿಗೆ ಮಾಡಿಸಿದೆ ಅಷ್ಟೇ. ನಿತ್ಕೋ ಫಸ್ಟ್. ಸರ ಎಷ್ಟು ಗ್ರಾಮ್ ಇದೆ, ಎಲ್ಲಿ ತಗೊಂಡಿದ್ದು ಅಂತ ಕೂಡ ಹೇಳ್ಬಿಡು. ಸರ ಈಗ ಲಾಕರಲ್ಲಿ ಇರುತ್ತೆ, ಒಬ್ಳೆ ಇರ್ತೀನಿ. ಇದು ಮಾವಿನಕಾಯಿ ಮಾಲೆ. ಆಕ್ಚುಲಿ ನೀವೆಲ್ಲರೂ ಜ್ಯುವೆಲ್ರಿ ತೋರಿಸಿ ಅಂತ ಹೇಳ್ತೀರಾ, ನಿಜವಾಗ್ಲೂ ಸಾರಿ. ಯಾಕಂದ್ರೆ ಮನೇಲಿ ಏನನ್ನೂ ಇಟ್ಕೊಳ್ಳಲ್ಲ ನಾವು. ಈ ತರ ಹಬ್ಬದಲ್ಲಿ ನಿಮ್ಗೆ ನೋಡಕ್ ಸಿಗುತ್ತೆ. ಒಂದೊಂದು ಯಾವ್ದು ಹಾಕಿರ್ತೀವೋ ಅದನ್ನ ನಿಮ್ಗೆ ತೋರಿಸ್ತೀನಿ. ಎಷ್ಟು ಬಿಡಿಸ್ಕೊಂಡಿದ್ದ ಅಷ್ಟು ಹಾಕೊಳ್ಳ ತೋರಿಸ್ತೀನಿ. ಇದು ನೋಡ್ರಿ, ಜ್ಯುವೆಲ್ ಕಾಸಲ್ಲಿ ತಗೊಂಡಿದ್ದೆ. ಜಾಯಲ್ ಕಾಸಲ್ಲಿ ನಾನು ಜ್ಯುವೆಲ್ ಅಂತಾನೆ ಜಾಲಿ ಕಾಸಲ್ಲಿ ತಗೊಂಡಿದ್ದೆ. 80 ಗ್ರಾಮ್ ಐತೆ. ಅಂದ್ರೆ 8 ತರ 80 ಗ್ರಾಮ್. ಇದೇ ತರನೇ ಇವಳಿಗೆ 2 ಅವಳಿಗೆ 2 ಅಂತ ಒಂದು 4 ಸರ ತಗೊಂಡೆ. ಅಂದ್ರೆ ಅಮ್ಮ ಏನೇ ಒಡವೆ ತಗೊಂಡ್ರು ನನಗೂ ಮತ್ತೆ ಸೊಸೆಗೆ ಇಬ್ರಿಗೂ ಅನ್ಕೊಂಡ್ ತಗೋತಾರೆ. ನಾವಿಬ್ರೇ ಇರೋದು ಹೆಣ್ಮಕ್ಳು ಹಾಕೊಳಕ್ಕೆ. ಈಗ ಮೊಮ್ಮಗಳು ಹುಟ್ಟಿದಾಳೆ, ಇನ್ಮೇಲೆ ಅವಳಿಗೆ ಲೆಕ್ಕದಾಗ ಇಬ್ರಿಗೂ ಕಡಿಮೆ ಮಾಡಲ್ಲ. ಡಿಸೈನ್ ಮಾತ್ರ ಬೇರೆ ಬೇರೆ ತಗೊಂಡಿನಿ. ಯಾರ್ಯಾರಿಗೆ ಏನೇನು ಇಷ್ಟ ತಗೊಳ್ಳಿ. ಅವಳಿಗೊಂದು ಇವಳಿಗೊಂದು ಅಂತಾನೆ ತಗೊಳ್ತೀನಿ. ನಾನು ಯಾವಾಗ ಹಾಕೊಳ್ತೀನಿ ಮತ್ತೆ ತಂದಿಡ್ತಾನೆ. ಈ ತರ ಬಿಡಿಸಿ ಬಂದ್ರದೆಲ್ಲ ಹಾಕೊಂಡಾಗ ನಿಮಗೆ ತೋರಿಸ್ತು. ಅವಳು ಹಾಕೊಳ್ತಾಳೆ, ನಾನು ಹಾಕೊಳ್ತೇನೆ. ಈಗ ನಮ್ಮ ಲಿವಿಂಗ್ ಏರಿಯಾ, ನಮ್ಮ ಹಾಲ್ನ ಔಟ್ಲುಕ್ ಹೇಗಿದೆ ಅಂತ ನಿಮಗೊಂದ್ಸರಿ ತೋರಿಸ್ಬಿಡ್ತೀನಿ. ಇದಾದ್ಮೇಲೆ ಡೀಟೇಲ್ ಆಗಿ 1 by 1 ನಿಮ್ಗೆ ತೋರಿಸ್ತೀನಿ. ಅಲ್ಲೊಂದು ಬೆಡ್ರೂಮ್ ಬರುತ್ತೆ. ಇದು ಯುಟಿಲಿಟಿ ಏರಿಯಾ. ಇದು ಕ್ರಾಕರಿ ಸೆಟ್ ಇಡಕ್ಕೆ ಅಂತ ಮಾಡಿಸೋ ಒಂದು ಕಪ್ ಬೋರ್ಡ್. ಇದು ಡೈನಿಂಗ್ ಏರಿಯಾ. 6 ಸೀಟರ್ಸ್ ಡೈನಿಂಗ್ ಟೇಬಲ್ ಇರೋದು ನಮ್ದು. ಕಿಚನ್. ಇದು ಪ್ಯಾಸೇಜ್, ಈಗ ನೋಡಿದ್ರಲ್ಲ ಆ ಪ್ಯಾಸೇಜ್. ಹಾಗೆ ಇನ್ನ ಒಂದು ಬೆಡ್ರೂಮ್. ಸೊ ಈ ಲಿವಿಂಗ್ ಏರಿಯಾಗೆನೆ ಎಲ್ಲ ಕನೆಕ್ಟ್ ಆಗುತ್ತೆ. ಎಲ್ಲ ಬಾಗಿಲುಗಳು ಈ ಲಿವಿಂಗ್ ಏರಿಯಾಗೆ ಕನೆಕ್ಟ್ ಆಗುತ್ತೆ. ಹಾಗೆ ಮಧ್ಯದಲ್ಲಿ ಈ ಉಯ್ಯಾಲೆ ಕೂಡ ಇದೆ. ನಿಮಗೆ ಡೀಟೇಲ್ ಆಗಿ ಒಂದೊಂದೇ ತೋರಿಸ್ತೀನಿ ನಾನು ಇವಾಗ. ಹಾಲಲ್ಲಿ ದೇವ್ರ ಮನೆ ಕೂಡ ಇದೆ. ಅಮ್ಮನ್ಗೆ ಗಿಡಗಳು ತುಂಬಾ ಇಷ್ಟ. ಈಗ ಇರೋ ಗಿಡಗಳು 100ರಲ್ಲಿ 1/4 ಭಾಗ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಗಿಡಗಳು ನಾವೆಲ್ಲರೂ ಇದ್ದಾಗ ಅಷ್ಟು ವೆರೈಟಿ ಆಫ್ ಪ್ಲಾಂಟ್ಸ್ ಇತ್ತು. ಒಂದು ರೋಸ್ ಗಾರ್ಡನ್ನೇ ಮಾಡ್ಬಿಟ್ಟಿದ್ವಿ ನಾವು, ಅಷ್ಟು ಚೆನ್ನಾಗಿತ್ತು. ಇದು ಇಂಟೀರಿಯರ್ ಪ್ಲಾಂಟ್ ಅಲ್ಲ, ಯಾವಾಗಾದ್ರೂ ಒಳಗಡೆ ಇಟ್ಟು ಮತ್ತೆ ಹೊರಗಡೆ ಇಡ್ತಾ ಇರ್ತೀವಿ. ಹಾಗೆ ಇದು ಹಳೆ ಸೋಫಾ, ನಮ್ಮ ಮನೇಲಿ ಮೊದ್ಲು ಮಾಡಿಸಿದ್ ತುಂಬಾ ಹಳೆ ಸೋಫಾ ಇದು. ಅದು ಕೂಡ ಹಳೆದೆ. ಫರ್ನಿಚರ್ ಎಲ್ಲ ಹಳೆದೆ, ಯಾವ್ದು ಹೊಸದಿಲ್ಲ. ಒಂದು ತುಂಬಾ ಇತ್ತು, ತುಂಬಾ ತೆಗ್ದಿವಿ. ಈಗ 3 ದಿವಾನ್ ಕಾಟ ತೆಗ್ದಿವಿ. ತುಂಬಾ ಇತ್ತು ಫರ್ನಿಚರ್ಸ್. ಇದು ಸಾಯಿಬಾಬನ್ ಫೋಟೋ ಲಾಸ್ಟ್ ಟೈಮ್ ಕೂಡ ನೀವು ನೋಡಿದ್ರಿ. ಹಾಗೆ ಒಂದು ಕಾರ್ನರ್ ಅಲ್ಲಿ ಒಂದು ಮನಿ ಪ್ಲಾಂಟ್ ಇಟ್ಟಿದ್ದಾರೆ ಅಮ್ಮ. ಸಾಯಿಬಾಬಾ ನೋಡ್ರಿ, ಗುರು, ನಮ್ಮ ಆರಾಧ್ಯ ಗುರು ಸಾಯಿಬಾಬಾ. ಇದು ಸೆಂಟರ್ ಟೇಬಲ್. ಇಲ್ಲಿ ದೀಪಾವಳಿಗೆ ಪ್ರಿಪರೇಷನ್ ನಡೀತಾ ಇದೆ. ಇವತ್ತೆಲ್ಲ ಜೋಡಿಸ್ಕೋಬೇಕು ನನ್ನ ಪೂಜೆಗೆ. ನೋಡ್ರಿ, ನಮ್ಮನೆ ಮಹಾಲಕ್ಷ್ಮಿಯರು, ಒಳಕಲ್ಲು ಬಿಸ್ಕಲ್. ನಮ್ಮನೆ ಮಹಾಲಕ್ಷ್ಮಿಯರು ಅವ್ರೆ. ಇದು ಶೋಕೇಸ್ ಟೂರ್ ಮಾಡಿರೋದ್ರಿಂದ ನಿಮಗೆ ಆಲ್ರೆಡಿ ಗೊತ್ತು. ಅಲ್ಲಿ ನಮ್ ಡ್ಯಾಡಿ. ಅಮ್ಮ ಅಲ್ಲೇ ಇರು. ಒಂದ್ ಕ್ವಶನ್ ಜನ ಕೇಳಿರೋದು, ಇವ್ರು ನಿಮ್ಮ ಸ್ವಂತ ಅಮ್ಮನ ಅಂತ ಕೇಳಿದಾರೆ. ತುಂಬಾ 1 2 3 ಜನ, ಈ 3ನೇ ಕಮೆಂಟ್ ಬರ್ತಿರೋದು, ಇವ್ರು ನಿಮ್ ಸ್ವಂತ ಅಮ್ಮನ ಅಂತ ಕೇಳಿದ್ದಾರೆ. ಎಷ್ಟು ಜನ ಜೊತೆಗೆ ಕೇಳಾರ ಇಬ್ರು. ಹಂಗಿಲ್ಲ, ಸ್ವಂತ ಅಮ್ಮ ಅಲ್ಲ. ನಾನು ಮಾತಾಡೋದ್ರಲ್ಲಿ ಯಾವ್ದಾದ್ರೂ ಒಂದೇ ಒಂದು ಸುಳ್ಳಿಲ್ಲ ಕಣ್ರಿ. ಇಷ್ಟು ವರ್ಷ ನೀವೆಲ್ಲ ಒಪ್ಕೊಂಡಿರಿ, ತುಂಬಾ ಇದ್ದಂಗೆ ಮಾತಾಡ್ತೀರಿ ಅಂತ.
ಈಗ ಇದ್ದಿದ್ದಾಗ ತಿಳ್ಕೊಳ್ರಿ, ನಾನು ಎತ್ತು ಮಕ್ಕಳು ಇವನೇ ನನ್ ಗಂಡ. ನಮ್ ಡ್ಯಾಡಿ ತೀರ್ಕೊಂಡು ಇವಾಗ 7 ವರ್ಷ ಆಗಿದೆ. ಯಾರೋ ನಿಮ್ಮ ಅಪ್ಪನ್ ತೋರ್ಸದೇ ಇಲ್ಲ, ಬರೀ ನಿಮ್ಮ ಅಮ್ಮನ್ ತೋರಿಸ್ತೀರ ಅಂತ ಕೇಳಿದ್ರಿ. ತೋರ್ಸನ್ರಮ್ಮ. 7 ವರ್ಷ ಆಗಿದೆ ನಮ್ ತಂದೆ ತೀರ್ಕೊಂಡು. ಅವ್ರನ್ನ ಎಲ್ಲಿಂದ ತೋರ್ಸನ್, ನಾವು ಫೋಟೋದಲ್ಲಿ ತೋರಿಸ್ತೀವಿ ಅಷ್ಟೇ. ಇದು ಶೋಕೇಸ್. ಪೂಜೆ ನಾಳೆ ಹಿರಿಯರ್ ಪೂಜೆ ಮಾಡ್ತೀವಿ ನಮ್ಮ ಮನೇಲಿ. ಸೋಮವಾರ, ಇವತ್ತು ಸಂಡೇ. ಇವತ್ತು ಬೆಳಗ್ಗೆ ಅಮಾವಾಸ್ಯೆ ಪೂಜೆ ಆಯ್ತು. ಇನ್ನೊಂದು ನಿಮಗೆ ಶೋಕೇಸ್ ಅಲ್ಲಿ ಹೇಳ್ಕೊಡ್ಲಿಲ್ಲ, ಇದು ನಂದು ನನ್ ಗಂಡಂದು ಫೋಟೋ. ಇದು ಗಾಯತ್ರಿ ಅಲ್ಲ, ಇದೆ ಗಾಯತ್ರಿ ಹೊಟ್ಟೆಗಿದ್ಲು ನೋಡ್ರಿ. ನಾನ್ ಪ್ರೆಗ್ನೆಂಟ್ ಆಗಿದ್ದಾಗ ತೆಗ್ಸಿದ ಫೋಟೋ ಇದು ನೋಡ್ರಿ. ಇದು ಗಾಯತ್ರಿ ಹೊಟ್ಟೆಗಿದ್ಲು, ಒಂದ್ 4-5 ತಿಂಗಳ ಪ್ರೆಗ್ನೆಂಟ್ ಇದ್ದೆ. ಭದ್ರಾವತಿಯಲ್ಲಿ ತರೀಕೆರೆ ಅಲ್ಲ, ತರೀಕೆರೆ ಯಾಕಂದ್ರೆ ಆ ಕಾಲದಾಗ ನಮ್ಮ ಮದುವೆಯಲ್ಲಿ ಫೋಟೋ ಇರ್ಲಿಲ್ಲ, ಅದಕ್ಕೆ ನಮ್ಮ ಮದುವೆಯಲ್ಲಿ ಫೋಟೋ ತೆಗಿಸ್ಲಿಲ್ಲ ಅಂತ ಹೇಳಿ ಸ್ಟುಡಿಯೋ ಕರ್ಕೊಂಡಾಗ ಅದೊಂದು ಫೋಟೋ ತಗೊಂಡಿದ್ವಿ. ಆಮೇಲೆ ಇದೊಂದು ಬೆಡ್ರೂಮ್. ಬರ್ರಿ ಹೋಗೋಣ. ಹಾಗೆ ಬರ್ರಿ ದೇವ್ರ ಮನೆ ತೋರಿಸ್ಕೊಂಡ್ ಬರ್ತೀನಿ ಬರ್ರಿ. ಇದು ವೆಂಕಟೇಶ್ವರನ್ ಫೋಟೋ. ಎಲ್ಲಿ ನೋಡಿದ್ರು ನಿಮಗೆ ತಿರುಪತಿ ವೆಂಕಟೇಶ್ವರನೇ ಸಿಕ್ಕೋದು. ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದು ಅಂತ ನಿಮ್ಗೆ ಹೇಳಿದೆ. ಇದು ಕೂಡ ಒಂದು ಇಂಟೀರಿಯರ್ ಪ್ಲಾಂಟ್. ಅಮ್ಮ ಈ ತೊಟ್ಲು ಬಗ್ಗೆ ಹೇಳು. ನಮ್ಮಮ್ಮಂಗೆ ತುಂಬಾ ಆಸೆ ಇತ್ತು, ಉಯ್ಯಾಲೆ ಬೇಕು ಅಂತ. ಸ್ವಂತ ಒಂದೇ ಹೇಳ್ತಾನೆ. ನಮ್ದು ಇನ್ನೊಂದು ಮನೆ ಇದೆ ಸಪ್ತಗಿರಿ ನಿಲಯ ಅಂತ, ಅಲ್ಲಿ ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ ಮಕ್ಕಳು ಬಾಲ್ಯ ಕಳೆದ್ರು. ಬಾಲ್ಯನ ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ ಚಂದಾಗ ಕಳೆದ್ರು, ಯಾಕಂತ ಅವಳಿಗೆಲ್ಲ ಅಲ್ಲಿ ಫ್ರೆಂಡ್ ಇದ್ರು. ಆಮೇಲೆ ನನ್ನ ಮಗಳು SLC ಓದುವಾಗ ಮನೆ ಕಟ್ಟಿದ್ವಿ. ಆವಾಗ ಅವ್ರಿಗೊಂದು ಸ್ವಂತ ಮನೆ ಅಂದ್ರೆ ತುಂಬಾ 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 ಆಸೆ ಇತ್ತು. ಅಷ್ಟು ಪ್ರೀತಿಯಿಂದ ಮನೆ ಕಟ್ಟಿದ್ವಿ. ಆ ಮನೆಯಲ್ಲಿ ಮಗಳ ಮದುವೆ ಮಾಡಿದೆ, ಮೊಮ್ಮಗ ಹುಟ್ಟಿದ. ಆ ಮನೆ ಮೇಲೂ ತುಂಬಾ ಪ್ರೀತಿ ಇದೆ. ಆಮೇಲೆ ಆ ಮನೆ ಈ ಮನೆ ಇನ್ನೊಂದ್ ಕಡೆ ಮನೆ ಕಟ್ಟೋಣ ಅಂತ ಒಂದು ಆಸೆ ಆಯ್ತು. ಆಮೇಲೆ ಮತ್ತೆ ಈ ಮನೆ ಕಟ್ಟಿ, ಇದು ನನ್ನ ಮಕ್ಕಳದಾಗ್ಲಿ ನಂದಾಗ್ಲಿ ನನ್ನ ಗಂಡನಾಗ್ಲಿ ಇದು ಕನಸಿನ ಮನೆ. ಅದು ಪ್ರೀತಿ ಕೂಸು, ಮೊದಲನೇ ಕೂಸು ನಮ್ಮ ಮನೆ ಅಲ್ಲೇ ಇದೆ. ಇದು ಕನಸಿನ ಮನೆ ಅನ್ಕೊಳ್ರಿ. ನನಗೆ ಒಂದು ಮನೆ ಅಂತ ಕಟ್ಟಿದ್ರೆ ದೊಡ್ಡ ಹಾಲ್ ಮಾಡ್ಬೇಕು. ಆ ಹಾಲ್ನಾಗ ಉಯ್ಯಲೆ ಮನೆ ಇರ್ಬೇಕು. ಹಳೆಯ ಕಾಲದ ತರ ಎಲ್ಲ ತುಂಬಾ ಏನೋ ಒಂದು, ಇದು ಕನಸಿನ ಮನೆ ಅಂತಾನೆ ಅಂದ್ಕೊಳ್ರಿ. ಹಿಂಗೆಲ್ಲ ನಮ್ಗೆ ಏನೇನ್ ಬೇಕಂತ ಇಲ್ಲೆಲ್ಲ ಅನುಕೂಲ ಮಾಡ್ಕೊಂಡ್ವಿ. ಮಾಡ್ತಾ 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 ಬಂದ್ವಿ. ಈಗ ಮಾಡೋರು ಇಲ್ಲ, ಏನ್ ಬೇಕಾದ್ರೂ ತರಕ್ಕೆ ಶಕ್ತಿ ಕೊಟ್ಟ ದೇವ್ರೀಗ ಮಾಡೋರಿಲ್ಲ. ಮುಂಚೆ ತರಕ್ ಶಕ್ತಿ ಇರ್ಲಿಲ್ಲ, ಮಾಡಕ್ ತುಂಬಾ ಆಸೆ ಇತ್ತು ನನಗೆ. ಈಗ ಇಷ್ಟೆಲ್ಲ ಮಾಡಿದೀನಿ. ಮೊನ್ನೆ ಎಲ್ಲ ತುಂಬಾ ಕೆಲಸ ಮಾಡಿದೆ ಅಂದೆಲ್ಲ, ಇದೇ ಇಂಟೀರಿಯರ್ ಮಾಡಿಸ್ತೆ ಮೊನ್ನೆ. ಆರ್ಟಿಫಿಷಿಯಲ್ ಸೀಲಿಂಗ್ ಮಾಡಿಸಿದ್ರು ಅಮ್ಮ. ಅಂದ್ರೆ ಅದೇ POP ವರ್ಕ್ ಆರ್ಟಿಫಿಷಿಯಲ್ ಸೀಲಿಂಗ್ ಮಾಡಿಸಿದ್ರು. ಇದಕ್ಕೆ ತುಂಬಾ ಟೈಮ್ ಹಿಡಿತು. ಹಾಗೆ ಇಷ್ಟು ದಿವಸ ಮನೆ ತುಂಬಾ ಗಲೀಜ್ ಕೂಡ ಆಗಿತ್ತು. ಇದನ್ನೇ ನಿಮಗೆ ಹಾಗಾಗಿ ನೀವು ಎಷ್ಟು ಸರಿ ಕೇಳಿದ್ರಿ ಹೋಮ್ ಟೂರ್ ಮಾಡಿ ಅಂತ. ವರ್ಕ್ ನಡೀತಾನೆ ಇತ್ತು, ಪೇಂಟ್ ಬಾಕಿ ಇತ್ತು, ಎಲ್ಲಾ ಕಡೆ ಪೇಂಟ್ ಬೀಳ್ಸಿದ್ರು, ಅದೆಲ್ಲ ಕ್ಲೀನಿಂಗ್ ಮಾಡೋಕೆ ನಿಲ್ಸಿದೀನಿ. ಹಬ್ಬಕ್ಕೋಸ್ಕರ ನಿಲ್ಸಿದೀನಿ. ಹೌದು, ಇನ್ನು 15 ದಿನ ಕೆಲಸ. ದೇವ್ರ ಮನೆ ತೋರಿಸ್ತೀಯಾ? ನೀವು ಸುಮಾರು ಸರಿ ನೋಡಿದೀರಾ ದೇವ್ರ ಮನೆನ, ಬಟ್ ಈಗ ಹೋಮ್ ಟೂರ್ ಜೊತೆಗೆ ತೋರಿಸ್ತಾ ಇದೀನಿ. ಹೋಮ್ ಟೂರ್ ಜೊತೆಗೆ ಎಲ್ಲದನ್ನು ಒಂದ್ಸರಿ ನಮ್ಮ ಮನೆನ ನೋಡ್ಕೊಂಡ್ಬಿಡ್ರಿ. ಇವತ್ತು ಬೆಳಗ್ಗೆ ಅಮಾವಾಸ್ಯೆ ಪೂಜೆ ಆಗಿದೆ. ಅಮಾವಾಸ್ಯೆ ಪೂಜೆ ಆಯ್ತು. ಇದು ಸ್ವಲ್ಪ ಇದನ್ನ ಮಾಡಿಸಿದೀನಿ, POP ಮಾಡಿಸಿದೀನಿ. ಇದು ಕೂಡ ಆರ್ಟಿಫಿಷಿಯಲ್ ಸೀಲಿಂಗ್ ನೋಡ್ಬೋದು ನೀವು, ನೋಡ್ಕೊಡ್ರಿ. ಆಮೇಲೆ ಈ ಫ್ರೇಮು ಅದು ಕೂಡ ತಿರುಪತಿ ವೆಂಕಟೇಶ್ವರನ ಶಂಕು ಚಕ್ರ ಹಾಕಿ ಮಾಡಿಸಿರೋದು ನೋಡಿ. ತಿರುಪತಿ ವೆಂಕಟೇಶ್ವರ ಹಾಕಿ ಅಲ್ಲ, ಶಂಕು ಚಕ್ರನ ಕೆತ್ತನೆ. ನನ್ನ ಹೆಸರು ರೀ, ಅವನ ಹೆಸರು ನನ್ನ ಹೆಸರನ್ನೇ ನಿಂತಾಗ ನನ್ನ ಹೆಸರು ನಿಂತೋಗುತ್ತೆ. ಅವನ ಹೆಸರೇ ನನ್ನ ಹೆಸರು. ಇದು ಆಕ್ಚುಲಿ ಇದು ಮೊದಲು ನಾವು ಮನೆ ಕಟ್ಸುವಾಗ ಇದು ಫಿಕ್ಸ್ ಮಾಡಿಸಿದ್ವಿ ನಾವು. ಈ ಟೇಬಲ್ ನ ಗ್ರಾನೈಟ್ ತಂದು ಕೆಳಗಡೆ ಪಿಲ್ಲರ್ ಹಾಕ್ಸಿ ಆ ಗ್ರಾನೈಟ್ ಅಲ್ಲೇನೆ ಇದನ್ನ ಫಿಕ್ಸ್ ಮಾಡಿಸಿದ್ವಿ. ಬಟ್ ಅದನ್ನ ಫಿಕ್ಸ್ ಮಾಡಿಸಿದ್ರಿಂದ ತುಂಬಾ ಈ ಕಡೆ ಬಂದು ನಮ್ಗೆ ಓಡಾಡಕ್ ತುಂಬಾ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಇದನ್ನ ಇವಾಗ ತೆಗ್ಸ್ಬಿಟ್ಟು ಅಮ್ಮ ಅದಕ್ಕೆ ಸ್ಟ್ಯಾಂಡ್ ಮಾಡಿಸಿದಾರೆ. ಒಂದು ಸ್ಟೀಲ್ ಲೆಗ್ ಮಾಡಿಸಿದೀವಿ. 6 ಚೇರಿಂದು ಕಲ್ಲು ಯಾಕೆ ಮಾಡಿಸ್ತೆ ಅಂದ್ರೆ ಒಂದ್ ಸ್ವಲ್ಪ ನನಗೆ ಏನೋ ಒಂದು ಮನಸ್ಸಲ್ಲಿ ಬುದ್ಧಿವಂತಿಕೆ ಅಂತರ ದಡ್ತನ ತಿಂಕ್ ಜಾಸ್ತಿ. ಕಟ್ಟಿಗೆ ಮಾಡಿಸಿದ್ರೆ ಬಿಸಿ ಪಾತ್ರೆ ಇಡಕ್ ಬರಲ್ಲ, ಹೆಂಗ್ ಬೇಕಂಗ್ ಬಳಸಕ್ ಬರಲ್ಲ. ಇದಕ್ಕೆ ಆಸಕ್ಕೂ ಬೇಡ. ಎಂತ ಸುಡೋ ಪಾತ್ರೆ ಇಡ್ರಿ, ಕುದಿಯೋ ಪಾತ್ರೆ ಇಡ್ರಿ, ಎಳಕಾಳ್ರಿ, ತಗಳ್ರಿ, ಯಾವ ಸೋಪಾಗಡೆ ತೊಳಿರಿ, ಹಂಗಿರುತ್ತಲ್ಲ ಅಂತೇಳಿ ಗ್ರಾನೈಟ್ ಕಲ್ಲಿನ ಮಾಡಿಸ್ತೆ. ಕಟ್ಟಿಗೆದಿತ್ತು, ಕಟ್ಟಿಗೆ ಅಲ್ಲೇ ಕೊಟ್ಬಿಟ್ವಿ ಬೇರೆಯವ್ರಿಗೆ ಕೊಟ್ಟು ಕಲ್ಲಿನ ಮಾಡಿಸ್ಕೊಂಡೆ. ಇದು ಶೋಕೇಶ್ ಡೈನಿಂಗ್ ಟೇಬಲ್ಗೆ ನನಗೆ ಹತ್ರ ಇರ್ಲಿ ಅಂತ ಗ್ಲಾಸು, ಸಾಸರು, ಲೋಟ ಏನು ಬಳಸಲ್ಲ ತಂದ್ರಿ ಆಸೆಗೆ. ಅವೆಲ್ಲ ನಾನಿದ್ದಾಗ ತುಂಬಾ ಇಷ್ಟಪಟ್ಟು ಮಾಡ್ತಿದ್ದೆ. ಕೆಲವಾರು ನಾನು ಬಳಸಲ್ಲ ಅಂತ ಹೇಳಿ ಇಲ್ಲೇ ವಾಶ್ ಬೇಸಿನ್ ಹಾಗೆ ಒಂದ್ ಮಿರರ್ ಕೂಡ ಬರುತ್ತೆ ಇಲ್ಲಿ ಡೈನಿಂಗ್ ಏರಿಯಾಗೆ ಅನುಕೂಲ ಆಗ್ಲಿ ಅಂತ. ಬೆಡ್ರೂಮ್ಗೆ ಹೋಗೋಣ. ಎಲ್ಲ ಅಡಿಗೆ ಮನೆಗೆ ಹೋಗ್ಬರಮ್ಮ ಬನ್ನಿ. ಇದು ನನ್ನ ಪ್ರೀತಿ ಅಡಿಗೆ ಮನೆ. ಬನ್ನಿ ಎಲ್ಲ ಬರ್ರಿ. ನಾನು ನಿಮ್ಗೆ ಡೀಟೇಲ್ ಆಗಿ ಅಡ್ಗೆ ಮನೆ ಟೂರ್ನ ಮೀನ್ಸ್ ಕಿಚನ್ ಟೂರ್ ಮಾಡ್ತೀನಿ, ಅವಾಗ ನಿಮ್ಗೆಲ್ಲ ತೋರಿಸ್ತೀನಿ. ನೀವು ಒಂದ್ಸರಿ ಹಾಗೆ ನೋಡ್ಬಿಡಿ ಅಮ್ಮನ ಅಡ್ಗೆ ಮನೆ ಹೇಗಿದೆ ಅಂತ ತೋರಿಸ್ಬಿಡಿ. ನೋಡ್ರಿ
ನಿಮಗೆ ಡೀಟೇಲ್ ಬೇಕಿದ್ರೆ ಹೇಳಿ, ನಿಜ ಅದು ಡೀಟೇಲ್ ಆಗಿ ಕಿಚನ್ ಟೂರ್ ಮಾಡಿ ಅಮ್ಮ ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ, ಏನು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ, ಏನಕ್ಕೆ ಇಷ್ಟು ಮಾಡಿಸಿದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಮ್ಮ ಇವಾಗ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀಯಾ? ಹೌದು ಬರ್ರಿ ತೋರಿಸ್ತು, ಬರ್ರಿ ಬನ್ರಿ ಒಳಗೆ ಬನ್ನಿ ಬರ್ರಿ. ನೀವು ನೋಡ್ಬೋದು ಇಲ್ಲೊಂದು ಬಾತ್ರೂಮ್ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ ಇಲ್ಲಿ ನೋಡ್ರಿ. ಇದು ನನ್ನ ರೂಮ್ಗೆ ಅಟ್ಯಾಚ್ ಬಾತ್ರೂಮ್. ಬರ್ರಿ, ಇದೆ ನೋಡ್ರಿ ನನ್ನ ರೂಮ್. ಇವತ್ತು ನೀವೆಲ್ಲ ಹೋಮ್ ಟೂರಲ್ಲಿ ಈ ಮನೆನ ಕ್ಲೀನಾಗಿ ನೋಡ್ಕೊಳ್ರಿ. ಅದು ಅಟ್ಟ. ತಡಿ ಇದು ಮಾಸ್ಟರ್ ಬೆಡ್ರೂಮ್, ದೊಡ್ಡ ಬೆಡ್ರೂಮ್ ಇದು. ಹಾಗೆ ಈ ಕಡೆ ವಾರ್ಡ್ರೋಬ್ಸ್ ಬರುತ್ತೆ, ಅಷ್ಟು ತುಂಬಿ ತೋರ್ಸು ನೋಡಿ. ಇದು ಒಂದು ಫಿಲ್ ಆಗಿ, ಎರಡು ಫಿಲ್ ಆಗಿ, ಆ ಕಡೆ ಬೆಡ್ರೂಮ್ ಅಲ್ಲಿ ಫಿಲ್ ಆಗಿ, ಇಷ್ಟು ಸೀರೆಗಳು ಅಮ್ಮಂದು. ತುಂಬಾ ಕಲೆಕ್ಷನ್ಸ್ ಇದೆ, ವರ್ಷ ಪೂರ್ತಿ ಕೊಡ್ತಾ ಇರ್ತಾರೆ, ಆದ್ರೂ ಅಷ್ಟು ಕಲೆಕ್ಷನ್ಸ್ ಅಮ್ಮಂದಿದೆ. ಇದ್ರಲ್ಲಿ ಯಾವ್ದು ರೇಷ್ಮೆ ಇಲ್ಲ, ರೇಷ್ಮೆಗೆ ಸಪರೇಟ್ ಕಲೆಕ್ಷನ್ ಇದೆ. ಮೇಲೆಲ್ಲ ಏನಿಟ್ಟಿದ್ಯಾ? ಮೇಲೆ ಮೇಲೆಲ್ಲ ಸೂಟ್ ಕೇಸ್ಗಳು ಬಿಟ್ಟಿನ, ಅದು ತುಂಬಿತೆ ಕಣ್ರಿ. ಸೂಟ್ ಕೇಸ್, ಕರ್ಟನ್ ಇಂದು. ಇದು ಕೂಡ ಅಟ್ಟ ಇದೆ. ಬಾತ್ರೂಮ್ ಮೇಲೆ ಒಂದು ಪೂರ್ತಿ ದೇವ್ರ ಸಾಮಾನು ಇಡುತ್ತೆ, ಸ್ಟೋರೇಜ್ ಗಂತಾನೆ ಮಾಡ್ಸಿರೋದು ಅಟ್ಟಕ್ಕೆ ಇದು. ಈ ಅಟ್ಟ ದೇವ್ರ ಸಾಮಾನು ಇಡುತ್ತೆ ಮೇಲೆ, ನೋಡ್ಬೋದು, ನೋಡ್ಕೊಳ್ರಿ. ಹಾಗೆ ಅಮ್ಮಂದು ಡ್ರೆಸ್ಸಿಂಗ್ ಟೇಬಲ್ ಈ ಕಡೆ ಬರುತ್ತೆ. ಡ್ರೆಸ್ಸಿಂಗ್ ಟೇಬಲ್ ಅಲ್ಲ, ಮಿರರ್ ಅಷ್ಟೇ. ಅಮ್ಮಂಗೆ ನನ್ಗೆ ಏನ್ ಬೇಕಾದ ಇಲ್ಲೇ ಇಟ್ಕೊಂಡಿ, ಮತ್ತೆ ಯಾಕೆ ಡ್ರೆಸ್ಸಿಂಗ್ ಟೇಬಲ್ ಅಂತ ಮಾಡಿಸ್ಲಿಲ್ಲ. ಸುಮ್ಮನೆ ಮನೇಲಿ ಹೆಣ್ಮಕ್ಳು ಇಲ್ಲ, ಸೊಸೆನೂ ಇಲ್ಲ, ಇನ್ನು ಯಾಕ್ರಿ ಎಲ್ಲ ತುಂಬಿತ್ತು. ಇನ್ನು ಅದಕ್ಕೆ ಬೇಕು. ಕನ್ನಡಿ ಇಲ್ಲಿದೆ. ಇಲ್ಲೊಂದು ನನಗೆ ಹೊರಗಡೆ ಯಾರೇ ಬಂದ್ರು ಇಲ್ಲಿಂದ ಕಾಣಿಸುತ್ತೆ. ನಾನು ತುಂಬಾ ಒಳ್ಳೆ ಕೆಲಸ ಮಾಡ್ಕೊಂಡ್ರದ್ದು ಇದು. ಯಾಕೆ ಗೊತ್ತಾ, ನಾನು ಬಾಕಲ್ ತೆಗೆದು ಹೊರಗೆ ಹೋಗ್ಬೇಕಂತಿಲ್ಲ, ಅಲ್ಲಿ ನಮ್ಮ ಸೇಫ್ಟಿ ಡೋರ್ ಅಡ್ಡಾಗಿತ್ತು, ಇಲ್ಲಾಂದ್ರೆ ಫುಲ್ ಗೇಟ್ ತನಕ ಕಾಣಿಸುತ್ತೆ, ಸಿಗಲ್ಲ ದುಃಖ. ಹಾಗೆ ಈ ಕಡೆ ಒಂದು ಕಿಟಕಿ ಬರುತ್ತೆ, ಆಲ್ಮೋಸ್ಟ್ ಅದನ್ನ ಓಪನ್ ಮಾಡಲ್ಲ. ಇದು ಒಂದು ಕಿಟಕಿ ಬರುತ್ತೆ, ಇದು ಬೆಡ್ರೂಮ್ ಅಲ್ಲಿ. ಹಾಗೆ ಅಮ್ಮಂದು ಗಾಡ್ರೇಜ್ ಇಲ್ಲಿದೆ, ಇದರಲ್ಲಿ ರೇಷ್ಮೆ ಸೀರೆಗಳು. ಹಾಗೆ ಕೆಲವೊಂದು ಒಂದ್ ಕೈ ತೋರಿಸ್ಬಿಡಮ್ಮ ನೋಡ್ರಿ. ಇದಿಷ್ಟು ರೇಷ್ಮೆ ಸೀರೆ, ನಾನು ಇಲ್ಲಿಂದ ಇದಿಷ್ಟು ರೇಷ್ಮೆ ಸೀರೆ, 4 ಫ್ಯಾನ್ಸಿ ಸೀರೆ ಇದೆ. ಇನ್ನಿದೆಲ್ಲ ರೇಷ್ಮೆ ಸೀರೆ ಇದೆ. ಗದ್ವಾಲು, ರೇಷ್ಮೆ, ಕಂಚಿ, ಬನಾರಸ್ ಎಲ್ಲ ಇದಾವ, ಪೂರ್ತಿ ಇದಾವ. ಇನ್ನೊಂದು ರೂಮ್ ತೋರ್ಸು. ಮಕ್ಕಳ ರೂಮ್ ತೋರಿಸ್ತೀನಿ. ಮಕ್ಕಳು ರೂಮ್ ಅಂದ್ರೆ ನಮ್ ರೂಮ್ ಇದು. ಅಮ್ಮ ಮಕ್ಕಳು ರೂಮ್ ಅಂತ. ಮಕ್ಕಳ ರೂಮ್ ಇಲ್ಲಿ 2 ವಿಂಡೋ ಬರುತ್ತೆ ನೋಡ್ರಿ. ಇಲ್ಲಿ 2 ವಿಂಡೋ ಇದೆ. ಇದನ್ನ ತೆಗೆದ್ರೆ ನಮ್ ಗಾರ್ಡನ್ ಕಾಣುತ್ತೆ, ನೋಡ್ಕೊಳ್ರಿ. ನೋಡ್ರಿ, ಇಲ್ಲಿಂದ ಇದನ್ನ ತೆಗೆದು ಮಲ್ಕೊಂಡ್ರೆ ನಮ್ಮ ಮಕ್ಕಳಿಗೆ ನೋಡ್ರಿ ನಮ್ದು ಗಾರ್ಡನ್ ಕಾಣಿಸುತ್ತೆ. ಹಿಂದೆಗಡೆ ಒಂದು ಗಾರ್ಡನ್ ಇದೆ ನಮ್ದು. ದೊಡ್ಡ ದೊಡ್ಡ ಮರ ಎಲ್ಲ ಇದಾವೆ, ಹಲಸಿನ ಮರ, ಮಾವಿನ ಹಣ್ಣು, ನಿಂಬೆ ಮರ, ಬಾಳೆ ಮರ. ಇಲ್ಲಿಂದ ಎಲ್ಲ ಕಾಣಿಸುತ್ತೆ. ಇದು ಹಿಂಗೆ ಇದ್ರೆ ನಮಗೆ ಸೇಫ್ಟಿ ಡೋರ್ ಹಾಕೊಂಡ್ರೆ ಸಾಕು, ಗಾಳಿ ಬೆಳಕು. ಹಾಗೆ ಇಲ್ಲೂ ಕೂಡ ಒಂದು ಕಿಂಗ್ ಸೈಜ್ ಒಂದು ಕಾಟ್ ಇದೆ, ಕಾಟನ್ ಬೆಡ್. ಹಾಗೆ ಇಲ್ಲಿ ಅದೇ ತರ ಇದು ಕೂಡ ಡಬಲ್ ವಾರ್ಡ್ರೋಬ್ಸ್ ಇದೆ ಇಲ್ಲಿ. ಇದು ಇಂಟೀರಿಯರ್ ಎಲ್ಲ ತೋರ್ಸು. ಇದು ಪೂರ್ತಿ ಸ್ಟೋರೇಜ್, ನಮ್ದು ಬೆಡ್ಶೀಟ್ಸ್, ಎಕ್ಸ್ಟ್ರಾ ಬ್ಲಾಂಕೆಟ್ಸ್, ಕಾರ್ಪೆಟ್ಸ್, ಮ್ಯಾಟ್ಸ್ ಎಲ್ಲದನ್ನು ಇಲ್ಲಿ ಸ್ಟೋರ್ ಆಗಿರುತ್ತೆ ಈ ರೂಮ್ ಅಲ್ಲಿ. ಹಾಗೆ ಇಲ್ಲೊಂದು ಡ್ರೆಸ್ಸಿಂಗ್ ಮಿರರ್ ಕೂಡ ಹಾಕ್ಸಿದ್ರೆ. ಇಲ್ಲೂ ಕೂಡ ಟೇಬಲ್ ಅಂತ ಏನ್ ಮಾಡ್ಸಿಲ್ಲ, ಡ್ರೆಸ್ಸಿಂಗ್ ಟೇಬಲ್ ಅಂತ ಮಾಡ್ಸಿಲ್ಲ. ಒಂದಿನ ಬರ್ತಾರ್ರಿ ಇವರು, ನಾನು ಏನು ಎದಕ್ ಮಾಡಿಸ್ಲಿ, ಜಾಗ ಇಲ್ಲ. ಬಂದ್ರೆ 2 ದಿನ ಇರೋದು ಹೆಚ್ಚಾಗಿತ್ತೆ, ಅಷ್ಟು ಬರ್ತಾರೆ. ನೋಡಿದ್ರಲ್ಲ ಎಲ್ಲ ಇಂಟೀರಿಯರ್ ನಿಮಗೆ ಇಷ್ಟ ಆಗಿತ್ತಾ, ಚೆನ್ನಾಗ್ ಮಾಡ್ಸಿನ? ಎಲ್ರು ನೋಡಿ ನನಗೆ ಕಮೆಂಟ್ಸ್ ಅಲ್ಲಿ, ಕನ್ನಡ ಕಮೆಂಟ್ಸ್ ಅಲ್ಲಿ ಹಾಕ್ರಿ, ನಾನು ಓದ್ಕೊಂಡು ಸಂತೋಷ ಪಡ್ತೀನಿ. ಇದು ನಮ್ಮ ಯುಟಿಲಿಟಿ ಏರಿಯಾ. ಅಮ್ಮನ್ ಕೇಳಿದ್ರೆ ಪಾತ್ರೆ ಬಟ್ಟೆ ಮಾಡೋ ಜಾಗ. ಪಾತ್ರೆ ಬಟ್ಟೆ ಕೆಲಸದವರು ಹಿಂದಗಡೆ ಬಾಕ್ಲೆ. ಇಲ್ಲಿ ನೀರು ಈ ಕಡೆ ಬರ್ದಿರಾಗ ಇಲ್ಲೊಂದು ಕಟ್ಟೆ ಕೂಡ ಕಟ್ಸಿದ್ದಾರೆ. ಇಷ್ಟ್ರೊಳಗೇನೆ ವಾಷಿಂಗ್ ಮೆಷಿನ್ ಇದೆ, ಬಟ್ಟೆ ತೊಳಿತಾರೆ, ಪಾತ್ರೆ ತೊಳಿತಾರೆ. ನೋಡ್ರಿ, ನನ್ನಿದ್ರಿಂದ ಒಂದು ಕಾಡು ಕಲ್ಲಿದ್ರೆ ಬಟ್ಟೆ ಸ್ವಚ್ಛಾಗದು. ಇಲ್ಲೊಂದು ಕಲ್ಲು ಕೂಡ ಹಾಕ್ಸ್ಕೊಂಡಿನಿ. ಇದು ಕಾಮನ್ ಬಾತ್ರೂಮ್ ನೋಡ್ರಿ. ಇದು ಜನರಲ್ ಬಾತ್ರೂಮ್. ನೆಂಟರು ಎಷ್ಟು ಬಂದ, ಸೋಲಾರ್ ಇದೆ, ಹಾಗೆ ಗೀಸರ್ ಕೂಡ ಇದೆ. ಇನ್ನ ಇದೆ ಹೋಗೋಣಬ್ರಿ. ಇದು ಅಮ್ಮನ್ ಸ್ಟೋರ್ ರೂಮ್ ಅಂತಾನೆ ಹೇಳ್ಬೋದು. ಒಂದು ಶೆಡ್ ತರ ಮಾಡಿ, ಇಲ್ಲಿ ನೋಡಿ ನೀವು, ಒಂದು ಶೀಟ್ ಅಲ್ಲೇ ಮಾಡಿಸಿ, ಜಾಗ ಇತ್ತಲ್ವಾ, ಒಂದು ಶೆಡ್ ತರ ಮಾಡಿಸಿ, ಶೆಡ್ ಒಳಗೆ ಪೂರ್ತಿ ಅಮ್ಮಂಗ್ ಬೇಕಿಲ್ದೇ ಇರೋ ಸಾಮಾನು ಸ್ಟೋರ್ ಮಾಡಿದ್ದಾರೆ. ಹಾಗೆ ಅಮ್ಮಂದು ಹೊಲಿಗೆ ಮಿಷಿನ್ ಕೂಡ ಇದೆ ಇಲ್ಲೇ ಇದೆ. ಆಮೇಲೆ ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ ನೀವು ನೋಡ್ಕೊಳ್ರಿ. ಇದು ನಿಜವಾಗ್ಲೂ ನೀವೆಲ್ಲ ಸಂತೋಷ ಪಡ್ತೀರಿ. ಇದು ಅಯ್ಯೋ ನೋಡ್ರಿ, ಇಲ್ಲಿಂದ ಕೆಲಸದವ್ರು
ಇಲ್ಲಿಂದ ಒಳಗೆ ಎಂಟ್ರಿ ಆಗ್ತಾರೆ. ಅಲ್ಲಿ ಕೆಲಸ ದೊಡ್ಡ ದೊಡ್ಡ ಬಟ್ಟೆ ಅದು ಹಬ್ಬ ಇದ್ರೆ ಅಲ್ಲಿ ಕೆಲಸ ಮಾಡಿಸ್ತಾನೆ. ಸೊ ಒಳಗೆ ಯಾರೋ ಬರ್ಲಿಲ್ಲಂಗೆ ದಿವಸದ ಕೆಲಸ ಇದ್ರೆ ಇಲ್ಲಿಂದ ಬಂದು ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಒಳಗೆ ಬರೋ ಅಂತ ಇದ್ರೆ ಒಳಗೆ ಒಂದು ಕೆಲಸ ಮಾಡ್ತಾರೆ. ಈಗ ತಾನೇ ಕೆಲಸ ಎಲ್ಲ ಮುಗಿಸಿರೋದ್ರಿಂದ ಪೇಂಟು ನಿಮ್ಗೆ ನೋಡಕ್ಕೆ ಆಸಿಡ್ ಟಿನ್ನರು ಎಲ್ಲ ಕಾಣಿಸುತ್ತೆ ನಿಮ್ಗೆ. ಇದಿಷ್ಟು ವರಾಂಡ ಬಿಟ್ಟು ಇನ್ನೂ ಇಷ್ಟು ಜಾಗ ಇದೆ ನೋಡಿ. ಇನ್ನೂ ಬಿಲ್ಡಿಂಗ್ ಕಟ್ಟೋಷ್ಟು ಜಾಗ ಇದೆ. ನೋಡ್ಬೋದು ಹಲಸಿನ ಮರ ಎಷ್ಟು ದೊಡ್ಡ ಮರ ಇದೆ. ಹಣ್ಣು ಬಿಡುತ್ತೆ, ಮಾವಿನ ಮರ ಕಡಿದ್ವಿ. ತುಂಬಾ ಮಾವಿನ ಹಣ್ಣು ಬಿಡೋದು. ಇರುವೆ ಜಾಸ್ತಿ ಆಗಿತ್ತು, ಬಟ್ಟೆ ಒಣಗಕ್ಕೆ ಆಗ್ತಿರಲಿಲ್ಲ, ಅಷ್ಟು ಇರುವೆ ಇತ್ತು. ಇಲ್ಲಿ ಬಟ್ಟೆ ಒಣಗಬೇಕು ಅಂತ ಏನಿಲ್ಲ ನೋಡ್ರಿ. ಈ ದಿಕ್ಕಲ್ಲಿ ಇಳೆದೆಲೆ ಮರ ಇಳೆದೆಲೆ ಬಳ್ಳಿ ಹಾಕಿ ತುಂಬಾ ಒಳ್ಳೆದಂತೆ. ಲಕ್ಷ್ಮೀ ದೇವಿ ಶಾಶ್ವತವಾಗಿರ್ತಾಳೆ ಈಶಾನ್ಯ ದಿಕ್ಕಲ್ಲಿ ಇಳೆದೆಲೆ ಬಳ್ಳಿ. ನಾರ್ತ್ ಈಸ್ಟ್ ಹೇಳಿದ್ರೆ ಈ ಈಶಾನ್ಯ ದಿಕ್ಕಿಗೆ ಬೋರ್ ಮಾಡಿಸಿದ್ವಿ. ಈ ಬೋರಲ್ಲಿ ಈಶಾನ್ಯ ದಿಕ್ಕಲ್ಲಿ ನಮ್ಮ ಪುಣ್ಯನೋ ಭಗವಂತ ನಮಗೆ ಕೊಟ್ಟಿರೋ ಭಿಕ್ಷೆನೋ ನೀರು ಬಿತ್ತು. ಎಷ್ಟೋ ಬೋರು ಇಷ್ಟೆಲ್ಲ ಅದು ಈಶಾನ್ಯ ದಿಕ್ಕಲ್ಲಿ ನೀರು ಬಂತು. ನಾನು ಪ್ರತಿ ಅಮಾವಾಸ್ಯೆನಲ್ಲಿ ಗಂಗಾದೇವಿಗೆ ಪೂಜೆ ಮಾಡಿ ನೈವೇದ್ಯ ಮಾಡ್ತೀನಿ. ಗಂಗಾದೇವಿಗೆ ಇಷ್ಟೆಲ್ಲ ನೋಡ್ರಿ, ಬಣ್ಣದವು ಸುಣ್ಣದವು ಬಿದ್ದಾವೆ. ಇನ್ನೂ ಒಂದು ತಿಂಗಳ ಕೆಲಸ ಇದೆ ಹಬ್ಬ ಅಂತ. ನಿಮ್ಗೆ ಇಷ್ಟು ಕ್ಲೀನ್ ಮಾಡಿಕೊಟ್ಟಿನಿ ನೋಡಿದ್ರಲ್ಲ. ಮನೆ ಕೆಲಸ ನೋಡ್ರಿ, ಇಲ್ಲಿಂದ ಸ್ಪಾಟ್ಸ್ ಎಲ್ಲ ಇಟ್ಟಿದ್ದಾರೆ. ಇಷ್ಟೇ ಉಳಿದಿರೋದಿನ್ನ ಪಾಟ್ಗಳು. ಕೆಲಸ ಮಾಡ್ತಾ ನಿನ್ ಸ್ಕೂಟ್ರು ಕಾರು ನಿನ್ ಡ್ರೈವಿಂಗ್ ಬಗ್ಗೆ ಹೇಳು ಒಂಚೂರು. ಇಲ್ಲಿ ನೋಡ್ರಿ, ಇದನ್ನ ತರ್ಸ್ಕೊಂಡಿನಿ. ನಮ್ ಇವ್ರಿಗೆ ಹೇಳ್ತೀನಿ, ಇವಳಿಗೆ ಗೊತ್ತಿಲ್ಲ ಇದು. ಇದನ್ನ ಹಾಕೊಂಡು ಗಾಡಿ ಫಿಟ್ ಮಾಡಿಸ್ಕೊಂಡು ಗಾಡಿ ಕಲಿಬೇಕು ಇನ್ನು ಚೆನ್ನಾಗಿ. ತಂದ್ಕೊಟ್ಟಾರ ಈಗ ನೋಡಿದೆ. ಕುಬೇರಪ್ಪನ ಟೀಚರ್ ಇದ್ರ ಕಲ್ತು ಈಗ ಬೇರೆ ಊರಿಗೆಲ್ಲ ಹೋಗ್ತಾಳ. ನೋಡ್ರಿ ಫಿಟ್ ಮಾಡಿಸ್ಕೊಂಡ್ರೆ ಎದ್ರಿಕಿಲ್ದಂಗ್ ಕಲಿಬಹುದು. ಕಲ್ತೀನಿ. ನಾನು ರೋಡಿಗೆ ಪೇಟೆಗೆ ಹೋಗಿಲ್ಲ. ಅಮ್ಮನ ಗಿಡಗಳು ನೋಡ್ರಿ. ಈಗ ಡ್ರೈವಿಂಗ್ ಬಗ್ಗೆ ಹೇಳ್ತೀನಿ. ಏನ್ ಮಾಡೋದು ನೋಡ್ರಿ, ಗಿಡಗಳು ಇಷ್ಟು ಉಳಿಸ್ಕೊಂಡಿನಿ. ಹೋಯ್ತು ಅರ್ಧಕ್ಕರ್ಧ ಹಾಳಾಯ್ತು. ಮಾಡ್ತೀನಿ ಮೇಲೆ ಇಷ್ಟು ಜಾಗನ ಇನ್ಮೇಲೆ ಫುಲ್ ಮಾಡ್ಕೊಳತ್ತೀನಿ. ಇನ್ನು ಕೆಲಸ ಇಲ್ಲ ಮಾಡಿ ಅಷ್ಟು ನೋಡ್ರಿ. ಇವೆಲ್ಲ ಈಗ ಸದ್ಯ ಬೇರೆ ಕಡೆಯಿಂದ ಕಿತ್ತು ಈ ಕಡೆಗೆ ರೀಪಾರ್ಟ್ ಮಾಡಿದ್ವಿ. ಏನಂದ್ರೆ ಕಾರ್ ಡ್ರೈವಿಂಗ್ ಕಲ್ತಿದ್ದಾರೆ. ಕಾರ್ ಡ್ರೈವಿಂಗ್ ಪ್ರಾಬ್ಲಮ್ ಇಲ್ಲ, ಕಾರ್ ಡ್ರೈವಿಂಗ್ ಕಲ್ತಾರೆ. ಇದು ಸ್ಕೂಟ್ರು. ಅವರು ಚಿಕ್ಕಂದ ಸೈಕಲ್ ಕೂಡ ಹೊಡಿದೇನೆ ಈಗ ಸ್ಕೂಟ್ರು ಕಲಿಬೇಕು ಅಂತ ತಗೊಂಡಿದ್ದಾರೆ. ತಗೊಂಡ್ ಪಾಪ ಅದು ಪೂಜೆ ಮಾಡಿಸ್ಕೊಳ್ತಾ ಇಲ್ಲೇ ಇದೆ. ಬಟ್ ಅದನ್ನ ಕಲ್ತಿಲ್ಲ. ಕಲಿಯಕ್ಕೆ ಇದೇನೋ ಫಿಟ್ಟಿಂಗ್ ಆ ಸ್ಕೂಟ್ರು ಕಲಿಯಕ್ಕೆ ಇದಂತೆ. ಏನು ನಂಗೆ ಅರ್ಥ ಆಗ್ತಿಲ್ಲ. ನೋಡ್ರಿ, ಇದು ಫಿಟ್ ಮಾಡಿದ್ರೆ ಹೆದರಿಕೆ ಇಲ್ಲಂತೆ ಗಾಡಿ ಹೊಡಿಯಕ್ಕೆ. ಅಯ್ಯೋ ದೇವ್ರೆ, ಬೀಳಲ್ಲ ಕರೆಕ್ಟ್, ಕಲಿಯಲ್ಲ. ಬೇರೆಯವ್ರಿಗೆಲ್ಲ ತಗೊಂಡೋಗ್ತಾರೆ ಈಗ ಗಾಡಿ. ಮದುವೆ ಚಿಕ್ಕ ಮಕ್ಕಳದ್ ವಾಕರ್ ತರ ಎಲ್ಲ ನೋಡ್ಕೊಂಡ್ ಬಂದ್ರೆ ಎಲ್ಲ ಓಡಾಡಿ ತೋರ್ಸಿನಿ. ಯಾವ್ದು ಮಾಡ್ರೆ ಸರಿ, ಯಾವ್ದು ಮಾಡ್ರೆ ತಪ್ಪು ಎಲ್ಲರೂ ಮಾತಾಡ್ರಿ. 2 ಬೆಡ್ರೂಮ್ ಅಂತ ನಿಮ್ಗೆ ಅನ್ಸ್ಬೋದು. ಮೊದ್ಲು ಮೇಲ್ ರೂಮ್ ಇತ್ತು, ಅದನ್ನ ಕೂಡ ಮನೆ ಮಾಡಿ ಬಾಡಿಗೆ ಕೊಟ್ರು. ಯಾರು ನಾವು ಒಟ್ಟೊಟ್ಟಿಗೆ ಬಂದು ಯಾರು ಉಳ್ಕೊಳ್ಳಲ್ಲ ನಾವು, ಹಾಗಾಗಿ ಅದನ್ನ ಬಾಡಿಗೆ ಕೊಟ್ರು. ನಾನು ಆಸಿ ಮತ್ತೊಂದು ರೂಮ್ ಕಟ್ಟಿದೀನಿ, ಏನು ಮಗಳು ನೋಡಿಲ್ಲ. ಮೇಲ್ಗಡೆ ಎಷ್ಟು ಮನೆ ಇದೆ? ಮೇಲೆ 3 ಮನೆ ಇದೆ. 3 ಮನೆನೂ ಬಾಡಿಗೆ ಕೊಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಅಮ್ಮ ಒಬ್ರೇ ಆಗ್ಬಿಟ್ರು ಅಂತೇಳಿ ಇಮಿಡಿಯೇಟ್ಲಿ ನಾವು ಮನೆ ಕಟ್ಸಕ್ ಸ್ಟಾರ್ಟ್ ಮಾಡಿದ್ವಿ. ಸೊ 3 ಮನೆ ಕಟ್ಸಿ ಈಗ ಬಾಡಿಗೆ ಕೊಟ್ಟು, ಅಂದ್ರೆ ಆ ಜನಗಳು ಒಂದೇ ಕಾಂಪೌಂಡ್ ಅಲ್ಲಿ ಇರ್ತಾರೆ ಅನ್ನೋ ಒಂದು ಇದ್ರಲ್ಲಿ ಮನೆ ತರ ಇದೀವಿ. ತುಂಬಾ ವರ್ಷದಿಂದ ಇದಾರೆ. 8 ವರ್ಷ ಆಯ್ತು ಮನೆ ಕಟ್ಟಿ. ಒಂದೇ ಮನೆ ತರ ಇದೀವಿ. 2 ಬೆಡ್ರೂಮ್ 2 ಇದಾವೆ. 1 ಬೆಡ್ರೂಮ್ ಇಂದ ಒಂದಿದೆ. ಈಗ ಮತ್ತೆ ಈ ವರ್ಷ ಹೊಸದಾಗೆ ಏನಾದ್ರೂ ಆಗ್ಲಿ ಒಂದು ರೂಮ್ ಇರ್ಬೇಕು ನಮ್ಮ ಮನೆಗೋಸ್ಕರ ಎಕ್ಸ್ಟ್ರಾ ಅಂತ ಒಂದು ರೂಮ್ ಮಾಡಿದೆ. ಹಳೆ ಮೆಟೀರಿಯಲ್ ಇತ್ತು ಒಂದು ರೂಮ್ ಮಾಡಿದೀನಿ. ಅದನ್ನ ಕೂಡ ಆ ಮನೆ 2 ಬೆಡ್ರೂಮ್ ಮನೆಗಳು 1 ಬೆಡ್ರೂಮ್ ಮನೆ ನೀವು ನೋಡಿದ್ರೆ ತುಂಬಾ ಸಂತೋಷ ಪಡ್ತಾರೆ. ಅಷ್ಟು ಚಂದ ಮನೆ ಕಟ್ಟಿ, ನಾನು ಬಾಡಿಗೆ ಕೊಡೋ ತರ ಕಟ್ಟಿಲ್ಲ, ತುಂಬಾ ಚಂದ ಕಟ್ಟಿದ್ ಮನೆ. ನೀವು ಒಂದಿನ ಅದನ್ನೆಲ್ಲ ತೋರ್ಸ್ಕೊಂಡ್ಬರ್ತೀವಿ ನಾವು ಮಾತಾಡ್ಸ್ಕೊಂಡು ಅವರ ನಮ್ಮ ಸಂಬಂಧಗಳು ಹೆಂಗಿದಾವೆ ಅಂತ. ಈಗ ಇಷ್ಟು ಮಾಡಿದೀನಿ, ಹಬ್ಬ ಐತಿ, ಅಡಿಗೆದು ಶುರು ಮಾಡಿಲ್ಲ. ನೋಡ್ರಿ, ನಿಮ್ಗೆ ಏನ್ ಅನ್ಸುತ್ತೆ, ಅಮ್ಮ ಈ ಕಡೆ ಹಿಂಗ್ ಮಾಡ್ಬಾರ್ದಿತ್ತು ಅಂತ ಎಲ್ರು ಕೆಲವ್ರು ತುಂಬಾ ಜನರಿದ್ದೀರಿ, ತುಂಬಾ ಬುದ್ಧಿವಂತರಿದ್ದೀರಿ. ಯಾರಾದ್ರೂ ಏನಾದ್ರು ಕಮೆಂಟ್ಸ್ ಹಾಕಿ. ಯಾರನ್ನು ಮನ್ಸಿಗೆ ಬರೋದ ಹೃದಯದಾಗ ಮಾತು ಬರೋದು ಮುಚ್ಚಿಟ್ಕೋಬೇಡ್ರಿ. ಏನಾದ್ರು ವಿಷಯ ಇದ್ರೆ ನಮಗೂ ತಿಳಿಸ್ರಿ, ನಾವು ತಿಳ್ಕೊಳ್ತೀವಿ. ಕಮೆಂಟ್ಸ್ ಅಲ್ಲಿ ಆದಷ್ಟು ನನಗೆ ಕನ್ನಡದಾಗ ಹಾಕ್ರಿ, ನಾನು ಓದ್ಕೊಳ್ತೀನಿ. ಆಮೇಲೆ ಇಷ್ಟ್ರಾಗ ನಿಮಗೇನು ಕಮೆಂಟ್ಸ್ ಓದ್ತನಲ್ಲ, ಏನಾರ ನಿಮಗೆ ತಿರುಗಿ ಸಾಕೋದನ್ನ ಕಲ್ತ್ಕೊಳ್ತೀನಿ. ಮಕ್ಳ ನಿಮಗೆ ಏನ್ ಹೇಳ್ಬೇಕು ಅನ್ನೋದು ನಾನು ಕಲ್ತ್ಕೊಂಡು ಆದಷ್ಟು ಅದನ್ನ ಕಲಿಯಕ್ಕೆ ಟ್ರೈ ಮಾಡ್ತೀನಿ. ಆಯ್ತಾ? ನಮಸ್ಕಾರ. ತುಂಬಾ ಇಷ್ಟ ಹೊತ್ತು ನನ್ನ ಜೊತೆಗಿದ್ದದಕ್ಕೆ ತುಂಬಾ ಸಂತೋಷ ಆಯ್ತು. ಎಲ್ಲರೂ ನಿಮಗೆ ಇಷ್ಟ ಆದ್ರೆ ಕಮೆಂಟ್ಸ್ ಮಾಡಿ. ಎಲ್ಲರೂ ಏನೋ ಹೇಳ್ತಾರಲ್ಲ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಅದಕ್ಕಿಂತ ನೀವು ನೋಡ್ರಮ್ಮ, ಅದೇ ಸಂತೋಷ. ನೋಡ್ರಿ, ನಿಮ್ ಮನ್ಸಿಗೆ ಬಂದದ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮಾಡ್ದಂಗೆ ನೋಡ್ರಿ, ನಿಮಗೆ ತೃಪ್ತಿ ಆದ್ರೆ ನೀವು ಮಾಡೇ ಮಾಡ್ತೀರಿ. ನಾನು ಅದನ್ನ ಯಾವತ್ತೂ ಕೇಳಿಲ್ಲ, ಇವತ್ತೇ ಫಸ್ಟ್ ದಿವಸ ನಾನು ನಮ್ಮ ಹತ್ರ ಕೇಳಿದ್ದ ಮಾತು. ಮಾಡಿ ಎಲ್ಲರೂ ಸಂತೋಷದಿಂದ ಕಮೆಂಟ್ಸ್ ಮಾತ್ರ ರಿಯಲ್ ಆಗಿ ನಿಮ್ಮ ಮನಸ್ಸಿಗೆ ಅನಿಸಿದ್ದನ್ನು ಕಮೆಂಟ್ಸ್ ಅಲ್ಲಿ ಮಾತಾಡಿ.
ಅದೇ ನನಗೆ ಸಂತೋಷ. ನಮಸ್ಕಾರ.